ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ನಾನು ನಿಮ್ಮ ಸಂದೀಪ್ ಗೌಡ. ಸ್ನೇಹಿತರೆ, ಈ ವಿಡಿಯೋದಲ್ಲಿ ಒಂದು ವಿಶೇಷವಾದ ಸಾಯಿಬಾಬಾ ಟೆಂಪಲ್ ಬಗ್ಗೆ ತಿಳಿಸ್ಕೊಡೋಣ ಅಂತ ವೀಕ್ಷಕರೇ. ಈ ಸಾಯಿಬಾಬಾ ಟೆಂಪಲ್ ತುಂಬಾ ಜನಗಳಿಗೆ ಗೊತ್ತೇ ಇಲ್ಲ. ಏನಕ್ಕೆ ಅಂದರೆ ಈ ಸಾಯಿಬಾಬಾ ಟೆಂಪಲ್ಲು ವರ್ಷಕ್ಕೆ ಒಂದೇ ಸರಿ ಗುರು ಪೌರ್ಣಮಿ ದಿನ ಆಷಾಢಿ ಟೈಮಲ್ಲಿ ಓಪನ್ ಮಾಡ್ತಾರಂತೆ ವೀಕ್ಷಕರೇ. ಆಗ ಓಪನ್ ಮಾಡಿದಾಗ ಮಾತ್ರ ದರ್ಶನ ಕೊಡೋ ಅಂತ ಈ ಸಾಯಿಬಾಬಾ ಟೆಂಪಲ್ ಇದು. ಈ ಸಾಯಿಬಾಬಾ ಟೆಂಪಲ್ ಬರೋದು ವೀಕ್ಷಕರೇ ಮೈಸೂರು ಅಗ್ರಹಾರದಲ್ಲಿ. ಈ ಸಾಯಿಬಾಬಾ ಟೆಂಪಲ್ ಹೆಸರು ಬಂದ್ಬಿಟ್ಟು ಶ್ರೀ ಪ್ರಸನ್ನ ಸಾಯಿ ಮಂದಿರ್ ಅಂತ ವೀಕ್ಷಕರೇ. ನೀವು ಎಲ್ಲರೂ ಸರ್ಚ್ ಮಾಡಿದ್ರೆ ಶ್ರೀ ಪ್ರಸನ್ನ ಸಾಯಿಬಾಬಾ ಮಂದಿರ್ ಮೈಸೂರು ಅಗ್ರಹಾರ ಅಂತ ಹೇಳಿದ್ರೆ ನಿಮ್ಮ ಅಲ್ಲಿಗೆ ಕರ್ಕೊಂಡು ಹೋಗುತ್ತೆ. ಬಿಕಾಸ್ ಇದು ಒಂದು ಮೇನ್ ಟೆಂಪಲ್ ಇದೆ. ಎವ್ರಿ ಗುರುವಾರ ಒಳ್ಳೊಳ್ಳೆ ಪೂಜೆ ನಡೆಯುತ್ತೆ. ಅಲ್ಲಿ ಅನ್ನ ಪ್ರಸಾದನೂ ಕೊಡ್ತಾರೆ. ಮತ್ತೆ ನಿಮಗೆ ಎವ್ರಿ ಡೇ ಕೂಡ ಪೂಜೆಗಳು ಇರ್ತವೆ. ಬಟ್ ಗುರುವಾರ ವಿಶೇಷ ಪೂಜೆ. ಬಟ್ ಅದರಲ್ಲೂ ಕೂಡ ಅಲ್ಲೇ ನಿಮಗೆ ಅಂಡರ್ಗ್ರೌಂಡ್ ಒಂದು ಕೊಠಡಿ, ಅಂದರೆ ನೆಲಮಳಿಗೆಯಲ್ಲಿ, ಅಂದರೆ ನಮ್ಮ ಮನೆಯ ಒಂದು ದೇವಸ್ಥಾನ ಇರುತ್ತೆ, ದೇವಸ್ಥಾನದ ಕೆಳಗಡೆ ಒಂದು ಅಂಡರ್ಗ್ರೌಂಡ್ ಕೊಠಡಿ ಥರ ಮಾಡಿರ್ತಾರಲ್ಲ, ಅಲ್ಲಿ ಅಂಡರ್ಗ್ರೌಂಡ್ ಕೊಠಡಿ ಒಳಗಡೆ ಒಂದು ಸಾಯಿಬಾಬಾ ಟೆಂಪಲ್ನ ಮಾಡಿದ್ದಾರೆ ವೀಕ್ಷಕರೇ. ಅದು ವಿಶೇಷವಾದ ಟೆಂಪಲ್ಲು. ನಮ್ಮ ಸೌತ್ ಇಂಡಿಯಾದಲ್ಲೇ ಫಸ್ಟು ಆ ಟೆಂಪಲ್ ಅಂದರೆ ಸಾಯಿಬಾಬಾ ಮಂದಿರನ ಮಾಡಿದ್ದಂತೆ ವೀಕ್ಷಕರೇ. ಅದು ಮೈಸೂರಲ್ಲಿ, ಅದು ಕೂಡ ಅಗ್ರಹಾರದಲ್ಲಿರುವಂಥ ಶ್ರೀ ಸಾಯಿ ಪ್ರಸನ್ನ ಟೆಂಪಲ್, ಶ್ರೀ ಸಾಯಿಬಾಬಾ ಪ್ರಸನ್ನ ಮಂದಿರ ವೀಕ್ಷಕರೇ. ಆ ಮಂದಿರದಲ್ಲಿ, ಆ ಟೆಂಪಲಲ್ಲಿ ಈ ಅಂಡರ್ಗ್ರೌಂಡ್ ಕೊಠಡಿ ಇರೋದು, ನೆಲಮಳಿಗೆ ಇರೋದು. ಆ ನೆಲಮಳಿಗೆಯಲ್ಲಿ ಈ ನಮ್ಮ ಸಾಯಿಬಾಬಾನ ಪೂಜೆ ಮಾಡ್ತಾರೆ ವೀಕ್ಷಕರೇ. ಆ ಸಾಯಿಬಾಬಾ, ಆ ನೆಲಮಳಿಗೆಯಲ್ಲಿರುವ ಸಾಯಿಬಾಬಂದು ರೂಮ್ ಓಪನ್ ಆಗೋದು, ಆ ಮಂದಿರ ಓಪನ್ ಆಗೋದು ಎವ್ರಿ ಇಯರು ಆಷಾಢ ಟೈಮಲ್ಲಿ. ಗುರು ಪೌರ್ಣಮಿ ಬರುತ್ತಲ್ಲ, ಗುರು ಪೌರ್ಣಮಿದು ಒಂದೊಂದು ಇಯರ್ ಒಂದೊಂದು ಡೇಟಲ್ಲಿ ಬರುತ್ತೆ. ಬಟ್ ಅದು ಆಷಾಢ ಟೈಮಲ್ಲೇ ಬರುತ್ತೆ. ಈ ಸರಿ ಆಷಾಢ ಟೈಮಲ್ಲಿ ಅದು ಜುಲೈ 10ರಂದು ಬಂದಿತ್ತು ವೀಕ್ಷಕರೇ. ಅದಾಗಿ 5 ದಿನ ಪೂಜೆ ಆದಮೇಲೆ ವೀಕ್ಷಕರೇ ಅವರು ಜನಗಳಿಗೆ ದರ್ಶನ ಮಾಡೋಕ್ಕೆ ಅವಕಾಶ ಮಾಡಿಕೊಡ್ತಾರಂತೆ ವೀಕ್ಷಕರೇ. ಆ ಟೆಂಪಲ್ಗೆ ಪ್ರತಿಯೊಬ್ಬರು ವೀಕ್ಷಣೆ ಮಾಡಿ, ಮೈಸೂರಲ್ಲಿ ಯಾರ್ಯಾರು ನೋಡ್ತಿದ್ರು ಅಥವಾ ನೀವು ಬೆಂಗಳೂರಲ್ಲಿ ಯಾರ್ಯಾರು ನೋಡ್ತಿದ್ರು ಈ ಚಾನಲ್ ನನ್ನ ವಿಡಿಯೋನ, ಪ್ರತಿಯೊಬ್ಬರು ಅಲ್ಲಿ ಹೋಗಿ ಆ ದೇವಸ್ಥಾನಕ್ಕೆ ಹೋಗಿ ನೋಡಿ ವೀಕ್ಷಕರೇ. ಇದು ಸತ್ಯ ಕೂಡ ಹೌದು. ತುಂಬ ಜನಕ್ಕೆ ಇದು ಹಿಡನ್ ಥರ ಗೊತ್ತೇ ಇರಲ್ಲ. ಇದು ಆ್ಯಕ್ಚುಲಿ ಇದು ಒಂದು ಹೆಮ್ಮೆ ಅಲ್ವಾ. ಸೌತ್ ಇಂಡಿಯಾದಲ್ಲೇ ಫಸ್ಟ್ ಸ್ಥಾಪನೆ ಮಾಡಿರೋ ಅಂತ ಸಾಯಿ ಮಂದಿರ, ಆ ಅಂಡರ್ಗ್ರೌಂಡ್ ಕೊಠಡಿಯಲ್ಲಿರೋ ಅಂತ ಸಾಯಿ ಮಂದಿರ ವೀಕ್ಷಕರೇ. ಆ ಸಾಯಿ ಮಂದಿರ ಸ್ಥಾಪನೆ ಮಾಡಿದ್ದು ಯಾರು ಅಂದರೆ ಒಬ್ಬರು ನಾರಾಯಣ ಸ್ವಾಮಿ ಅಂತ, ನಾರಾಯಣ ಮಹಾರಾಜರವರು. ಅವರು ಆ ಕಾಲದಲ್ಲಿ ತಪಸ್ಸು ಮತ್ತು ಧ್ಯಾನ ಮಾಡೋರಂತೆ ವೀಕ್ಷಕರೇ. ಆ ಕೊಠಡಿಯಲ್ಲಿ, ಕೆಳಗಡೆ ಆ ಕೊಠಡಿಯಲ್ಲಿ ಅವರು, ಅಂದರೆ ಅಂಡರ್ಗ್ರೌಂಡ್ ಕೊಠಡಿ ಥರ ಇದೆ, ಕೆಳಗಡೆ ಇಳಿದು ಹೋಗಬೇಕು. ಆ ಅಂಡರ್ಗ್ರೌಂಡ್ ಕೊಠಡಿ ಥರ ಇದೆ. ಆ ಕೊಠಡಿಯಲ್ಲಿ ಅವರು ಕೂತ್ಕೊಂಡು ಧ್ಯಾನ ಮತ್ತು ತಪಸ್ಸು ಮಾಡಾರಂತೆ. ಆ ತಪಸ್ಸು ಮಾಡ್ಬೇಕಾದ್ರೆ ಅವರಿಗೆ ಗುರುಗಳು ಅಥವಾ ಸ್ವಾಮಿಗಳು ಬಂದು ಏನಾದ್ರು ಹೇಳರಂತೆ. ಆ್ಯಕ್ಚುಲಿ ಏನಾದ್ರು ಅವರಿಗೊಂದು ಆಜ್ಞೆ ಕೊಡೋರಂತೆ, ಅಥವಾ ಅವರಿಗೊಂದೊಂದು ಯಾರಿಗಾರು ಕಷ್ಟ ಅಂತ ಕೇಳ್ಕೊಂಡು ಬಂದಾಗ ಅವ್ರ ಸ್ವಾಮಿ ಅಂತ ಮುಂದೆ ಫೋಟೋ ನೋಡಿದಾಗ ಅವರಿಗೊಂದು ಏನೋ ಒಂದು ಓಕೆ ಇದಾಗಿದೆ ಅಂತ ಅವರಿಗೊಂದು ಏನಾದ್ರು ಒಂದು ಹಿಂಟ್ ಕೊಡೋದಂತೆ ವೀಕ್ಷಕರೇ. ಹಾಗಾಗಿ ಅಲ್ಲಿ ಅವರು ಧ್ಯಾನ ಮಾಡಿ ತಪಸ್ಸು ಮಾಡಿ ಪಡ್ಕೊಂಡಿದ್ದಂಥ ಇದು ಫಲ ಅವರು. ಹಾಗಾಗಿ ಅಲ್ಲೇನೆ ಸಾಯಿಬಾಬಾ ಮಂದಿರನ ಅವರು ಸ್ಥಾಪನೆ ಮಾಡಿದ್ದಾರೆ ವೀಕ್ಷಕರೇ. ಆಗಿನ ಕಾಲದಲ್ಲಿ ಅವಾಗ ಅವರು ಯಾರೇ ಕಷ್ಟಗಳನ್ನು ಕೇಳ್ಕೊಬಂದ್ರು ಅದೇ ಮಂದಿರದಲ್ಲಿ ಅಲ್ಲೇನೆ ಅವರು ವಿಭೂತಿ ಹಚ್ಬಿಟ್ಟು ಅವ್ರ ಕಷ್ಟಗಳನ್ನೆಲ್ಲ ನಿವಾರಣೆ ಮಾಡ್ತಿದ್ರಂತೆ ವೀಕ್ಷಕರೇ. ಅದು ಸ್ಥಾಪನೆ ಆಗಿರೋದು 1938 ವೀಕ್ಷಕರೇ. 1938 ಅದು ಸ್ಥಾಪನೆ ಆಗಿರೋದು. ಅಲ್ಲಿಂದ ಕೂಡ ಈಗ ಈ ವರ್ಷ 87ನೇ ಅದು ಗುರು ಪೌರ್ಣಮಿಯ ವಿಶೇಷ ಪೂಜೆ ನಡೆಸಿದ್ದು ವೀಕ್ಷಕರೇ. ಹಾಗಾಗಿ ಪ್ರತಿ 87 ವರ್ಷ 86 ವರ್ಷ ಅದನ್ನು ಸ್ಥಾಪನೆ ಮಾಡಾಗಿದೆ ಅಂದರೆ ಅದು ಲೆಕ್ಕ ಹಾಕೊಳ್ಳಿ ಎಷ್ಟು ಹಳೆಯ ಸಾಯಿಬಾಬಾ ಮಂದಿರ, ಎಷ್ಟು ಪವರ್ಫುಲ್ ಸಾಯಿಬಾಬಾ ಮಂದಿರ ಇರ್ಬೋದು. ತುಂಬ ಜನ ಅಲ್ಲಿ ಹೋದರೆಲ್ಲ ಮಾತಾಡಿದ್ದಾರೆ. ಅವರು ತುಂಬ ಪವರ್ಫುಲ್ ಅದು ಸಾಯಿಬಾಬಾ ಟೆಂಪಲ್ ಅಲ್ಲಿ. ಆ್ಯಕ್ಚುಲಿ ನೆಲಮಳಿಗೆಯಲ್ಲಿರೋ ಕೊಠಡಿಯಲ್ಲಿರುವ ಸಾಯಿಬಾಬಾ ಮಂದಿರು. ಅಲ್ಲಿ ನೀವೇನೇ ಕೇಳ್ಕೊಂಡೋದ್ರೂ ಕಷ್ಟ ಕರ್ಪಣೆಗಳಿಗೆಲ್ಲ ಒಳ್ಳೇದಾಗುತ್ತೆ ಅಂತಲೇ ಎಲ್ಲ ಭಕ್ತಾದಿಗಳು ಹೇಳಿದ್ದಾರೆ ವೀಕ್ಷಕರೇ. ಆ ಕೊಠಡಿ ಓಪನ್ ಆಗೋಕ್ಕೆ ಸಾವಿರಾರು ಭಕ್ತಾದಿಗಳು ವರ್ಷ ಕಾಯ್ತಾ ಇರ್ತಾರಂತೆ. ಹಾಗಾಗಿ ಅದೊಂದು ವಿಶೇಷ ಟೆಂಪಲ್ ಕೂಡ ಹೌದು. ಅದ್ರ ಬಗ್ಗೆ ಒಂದು ಸ್ಮಾಲ್ ಇನ್ಫಾರ್ಮೇಷನ್ ನನಗೂ ಸಿಕ್ಕಿತ್ತು. ಹಾಗಾಗಿ ಪ್ರತಿಯೊಬ್ಬರಿಗೂ ನನ್ನ ವಿಡಿಯೋ ಮುಖಾಂತರ ತಿಳಿಸ್ಕೊಡೋಣ ಅದು ಎಲ್ಲಿ ಬರುತ್ತೆ ಆ ಸಾಯಿಬಾಬಾ ಮಂದಿರ. ಅದು ಬರೋದು ವೀಕ್ಷಕರೇ ಮೈಸೂರಲ್ಲಿ ಅಗ್ರಹಾರದಲ್ಲಿ. ನೀವು ಏನಾದ್ರು ಸರ್ಚ್ ಮಾಡಬೇಕಂದ್ರೆ ಶ್ರೀ ಪ್ರಸನ್ನ ಸಾಯಿ ಮಂದಿರ ಮೈಸೂರು ಅಗ್ರಹಾರ ಅಂತ ಹೊಡೆದ್ರೆ ನಿಮಗೆ ಆ ಮಂದಿರ ಸಿಗುತ್ತೆ. ಅಲ್ಲಿ ನಿಮಗೆ ಆ ಕೊಠಡಿಗಳಲ್ಲಿ ಈಗ ಓಪನ್ ಇದ್ರೂ ಇರ್ಬೋದು. ನಿನ್ನೆ ಎಲ್ಲ ಓಪನ್ ಆಗಿತ್ತು, ಅದು ಒಂದು 2 days ಬ್ಯಾಕ್ ಎಲ್ಲ. ಇನ್ನೊಂದು ಈಗ ಇದ್ರೂ ಇರ್ಬೋದು ಒಂದು 2 days. ಎಲ್ಲರೂ ಹೋಗಿ ನೋಡಿ ಅದರ ಆಶೀರ್ವಾದ ಪಡ್ಕೊಬನ್ನಿ. ಇಲ್ಲಾಂದರೆ ನೆಕ್ಸ್ಟ್ ಇಯರು ಕರೆಕ್ಟಾಗಿ ಗುರುಪೌರ್ಣಿಮೆ ದಿನ, ಹಾಗಾಗಿ ಗುರುಪೌರ್ಣಿಮೆ ಆಗಿ ಅದಾದಮೇಲೆ 4-5 days ಆದಮೇಲೆ ನಿಮಗೆ ದೇವಸ್ಥಾನ ಬಾಗಿಲು, ಸಾಯಿಬಾಬಾ ದೇವಸ್ಥಾನ ಬಾಗಿಲು ಓಪನ್ ಆಗಿರುತ್ತೆ. ಅದು ನೆಲಮಳಿಗೆಯಲ್ಲಿರುವ ಅಂಡರ್ಗ್ರೌಂಡಲ್ಲಿರುವ ಕೊಠಡಿಯಲ್ಲಿರುವ ಸಾಯಿಬಾಬಾ ಮಂದಿರ. ಅದರಲ್ಲೂ ವೀಕ್ಷಕರೇ ಎಷ್ಟು ಚೆನ್ನಾಗಿದೆ ಆ ಮೂರ್ತಿ ಅಂದರೆ ನಗುಮುಖದ ಸಾಯಿಬಾಬನ ಮೂರ್ತಿ ಮಾಡಿದ್ದಾರೆ. ಆ್ಯಕ್ಚುಲಿ ಅಷ್ಟು ಚೆನ್ನಾಗಿದೆ ಅದು ನಗುಮುಖದ್ದಾಗಲಿ ಮತ್ತು ಶಯನವಾಗಿ ಅಂದರೆ ಮಲ್ಕೊಂಡಿರೋ ಈ ಥರ ನಮ್ಮ
ವಿಷ್ಣು ಎಲ್ಲ ಮಲ್ಕೊಂಡಿರ್ತಾರಲ್ಲ ಆ ಥರ ಒಂದು ಸಾಯನವಾಗಿ ಮಲಗಿರುವಂಥ ಬಾಬುಂದು ಇದಾಗಲಿ, ಮೂರ್ತಿ ಆಗಲಿ, ಮತ್ತು ಇನ್ನೊಂದು ಅವ್ರದ್ದು ಪಲ್ಲಕ್ಕಿ ಅಂದರೆ ಬೆಳ್ಳಿ ಪಲ್ಲಕ್ಕಿಯಲ್ಲಿ ಅವ್ರದ್ದು ಫೋಟೋನ ಮಾಡಿ ಈಗ ಹಾಕಿರೋದು, ಅದೆಲ್ಲ ನಿಮಗೆ ನೆಲಮಳಿಗೆಯಲ್ಲಿ ನೋಡೋಕ್ಕೆ ಸಿಗುತ್ತೆ. ಪ್ರತಿಯೊಂದು ದೇವರುಗಳ ಫೋಟೋಗಳಾಗಲಿ ಅಥವಾ ಸಾಯಿಬಾಬಂದು ವಿಶೇಷ ಮೂರ್ತಿಗಳಾಗಲಿ ಪ್ರತಿಯೊಂದು ನೀವು ಆ ನೆಲಮಳಿಗೆಯಲ್ಲಿರುವ ಸಾಯಿಬಾಬಾ ಮಂದಿರದಲ್ಲಿ ನೋಡ್ಬೋದು ವೀಕ್ಷಕರೇ. ಅದು ಓಪನ್ ಆಗೋದು ವರ್ಷಕ್ಕೆ ಒಂದೇ ಸರಿ. ಹಾಗಾಗಿ ಪ್ರತಿಯೊಂದು ಇದು ಇಯರ್ಲಿ ಒನ್ಸ್ ಓಪನ್ ಆಗೋದ್ರಿಂದ ಅದು ಆಷಾಢ ಟೈಮ್ ನೀವು ನೆನ್ಪಿಡ್ಕೊಂಡ್ರೆ ಆಷಾಢ ಟೈಮ್ ಗುರುಪೌರ್ಣಿಮೆ ಟೈಮಲ್ಲಿ ನೀವು ಅದಕ್ಕೆ ವಿಸಿಟ್ ಮಾಡ್ಬೋದು ವೀಕ್ಷಕರೇ. ಹಾಗಾಗಿ ಆ ಕೊಠಡಿನೇ ಒಂಥರ ವಿಶೇಷವಾಗಿ ಅಲ್ಲಿ ಅವರು ಧ್ಯಾನ ತಪಸ್ಸು ಮಾಡಿಕೊಂಡು ಅವರು ಪಡ್ಕೊಂಡಿರೋ ಅಂಥ ಫಲ ಆಗಲಿ, ಅವ್ರು ಪಡ್ಕೊಂಡಿರೋಂಥ ದೇವತೆಗಳ ಆಶೀರ್ವಾದಗಳಾಗಲಿ ಅದರಿಂದಲೇ ಆ ಗೋಡೆಗಳು ಅಲ್ಲಿ ಆ ಥರ ದೇವರುಗಳನ್ನ ಸೃಷ್ಟಿ ಮಾಡಿ ಆ ಕೊಠಡಿನ ನಿರ್ಮಾಣ ಮಾಡಿರೋದು. ಮತ್ತು ಇಂದಿಗೂ ಅವ್ರ ಮನೆತನದವರಲ್ಲೆಲ್ಲ ಪೂಜೆ ಮಾಡಿಕೊಂಡು ವರ್ಷಾನುವರ್ಷ ಅದಕ್ಕೆ ಪೂಜೆ ಮಾಡ್ಕೊಂಡು ಬಂದ್ಬಿಟ್ಟು ಅದನ್ನು ವರ್ಷಾನುವರ್ಷ ಒಂದ್ಸರಿ ಓಪನ್ ಮಾಡ್ತಾರೆ. ಅದಕ್ಕೆಲ್ಲ ನೈವೇದ್ಯಗಳಾಗಲಿ, ಸಿಹಿ ತಿಂಡಿಗಳಾಗಲಿ, ಫಲಗಳಾಗಲಿ ಪ್ರತಿಯೊಂದು ಇಟ್ಟು ಸಕ್ಕದಾಗಲ್ಲಿ ಪೂಜೆ ಮಾಡ್ತಾರೆ ವೀಕ್ಷಕರೇ. ಪ್ರತಿಯೊಬ್ಬರು ಇದಕ್ಕೆ ಹೋಗಿ ಭೇಟಿ ಮಾಡಲೇಬೇಕು. ನೀವು ಅದ್ರದ್ದು ಏನೇ ಇನ್ಫಾರ್ಮೇಷನ್ ಬೇಕು ಅಂದ್ರೂ, ಅಡ್ರೆಸ್ ಬೇಕು ಅಂದ್ರೂ ಕಮೆಂಟ್ಸ್ ಮಾಡ್ತೀನಿ. ಬಟ್ ಈ ಮೈಸೂರು ಅಂದಾಗ, ಅಗ್ರಹಾರ ಅಂದಾಗ ಪ್ರತಿಯೊಬ್ಬರಿಗೂ ಗೊತ್ತಾಗುತ್ತೆ. ಅಲ್ಲಿ ಹೋಗಿ ನೀವು ಇದಕ್ಕೆ ವೀಕ್ಷಣೆ ಮಾಡ್ಬೋದು ವೀಕ್ಷಕರು. ಏನೇ ಕಷ್ಟ ಕಾರ್ಪಣ್ಯಗಳಿದ್ರು ಇದು ಇನ್ನೂ ಫೇಮಸ್ ಆಗ್ತಾ ಹೋಗ್ತದೆ. ತುಂಬ ಜಾಗಗಳು ನಮಗೆ ಗೊತ್ತಿರಲ್ಲ, ಹಾಗಾಗಿ ಅಷ್ಟು ಭಕ್ತಾದಿಗಳು ಅಷ್ಟು ಫೇಮಸ್ ಇಂಟರ್ನೆಟಲ್ಲೆಲ್ಲ ಬಂದಿರಲ್ಲ. ಈಗ ಅಟ್ಲೀಸ್ಟ್ ನಾವು ಒಂದು ಶೇರ್ ಮಾಡಿರೋ ಇನ್ಫಾರ್ಮೇಷನ್, ಗೊತ್ತಿರೋ ಇನ್ಫಾರ್ಮೇಷನ್ ಶೇರ್ ಮಾಡಿದರೆ ಪ್ರತಿಯೊಬ್ಬರಿಗೂ ರೀಚ್ ಆಗುತ್ತೆ. ಅಲ್ಲಿಗೆಲ್ಲ ಹೋಗಿ ನಿಮ್ಮ ಕಷ್ಟ ಕಾರ್ಪಣ್ಯಗಳನ್ನು ಕೇಳಿಕೊಂಡು ನಿಮಗೂ ಒಳ್ಳೇದು ಮಾಡಲಿ ಅಂತ ಒಂದು ಸ್ಮಾಲ್ ಇನ್ಫಾರ್ಮೇಷನ್ನ ಪ್ರತಿಯೊಬ್ಬರಿಗೂ ಶೇರ್ ಮಾಡಿದ್ದೀನಿ ವೀಕ್ಷಕರೇ. ಹಾಗಾಗಿ ಯಾರೇ ಇದನ್ನು ನೀವು ಹೋಗಬೇಕು ಅಂತಿದ್ರು, ಅಂದರೆ ನೆಲಮಳಿಗೆಯಲ್ಲಿರುವ ಸಾಯಿಬಾಬಾ ಮಂದಿರಕ್ಕೆ ಹೋಗಬೇಕು ಅಂದರೆ ನೀವು ವರ್ಷಕ್ಕೊಂದ್ಸರಿ ಗುರುಪೌರ್ಣಿಮೆಯಲ್ಲಿ ಹೋಗಿ, ಇಲ್ಲಾಂದ್ರೆ ಅಲ್ಲಿ ಮೇಲೇನೆ ಟೆಂಪಲ್ ಇದೆ, ಅದು ಶ್ರೀ ಪ್ರಸನ್ನ, ಅದು ಸಾಯಿ ಮಂದಿರ. ಅದಕ್ಕೆ ನಿಮಗೆ ಎವ್ರಿ ಡೇ ಓಪನ್ ಆಗಿರುತ್ತೆ. ಮತ್ತು ಗುರುವಾರ ನಿಮಗೆ ವಿಶೇಷ ಪೂಜೆ ಇರುತ್ತೆ, ಅನ್ನ ಪ್ರಸಾದನೂ ಇರುತ್ತೆ. ನಿಮಗೆ ಅಲ್ಲಿ ಹೋಗಿ ಕೂಡ ಪೂಜೆ ಮಾಡಿಸ್ಬೋದು ಸಾಯಿಬಾಬಾದು. ಹಾಗಾಗಿ ಇದ್ರದ್ದೊಂದು ಸ್ಮಾಲ್ ಇನ್ಫಾರ್ಮೇಷನ್ ವೀಕ್ಷಕರೇ. ಅದು ನಮ್ಮ ದಕ್ಷಿಣ ಭಾರತದಲ್ಲಿ ಫಸ್ಟ್ ಒಂದು ಕನ್ಸ್ಟ್ರಕ್ಟ್ ಮಾಡಿರೋದು ನಮಗೆ ಹೆಮ್ಮೆ ಅಲ್ವಾ. ಅದು ಅಷ್ಟು ಹಳೆಯ ಟೆಂಪಲ್ಗಳಾಗಿರ್ತವೆ. ಅವರು ತಪಸ್ಸು ಧ್ಯಾನ ಮಾಡಿರೋ ಪ್ಲೇಸ್ಗಳಲ್ಲೇ ಸಾಯಿಬಾಬಾನ ಕೂರಿಸಿದ್ದಾರೆ, ಮೂರ್ತಿಗಳನ್ನೆಲ್ಲ ಕೂರಿಸಿದ್ದಾರೆ. ಮತ್ತು ಆ ಬಾಬಾನೇ ಅವರಿಗೆ ಒಂಥರ ಏನಾದ್ರು ಕಷ್ಟ ಕಾರ್ಪಣೆ ಕೇಳ್ಕೊಬಂದವರಿಗೆ ಸೊಲ್ಯೂಷನ್ ಕೊಡ್ತಿದ್ದು ಅಂದರೆ ಎಷ್ಟು ಇದಲ್ವಾ, ಆ ಥರ ನಮಗೂ ಒಳ್ಳೇದಾಗುತ್ತೆ ಅನ್ನೋ ಒಂದು ಇಂಟೆನ್ಷನ್ ಇಂದ ಇದರೊಳಗೆ ಹೋಗಿ ಅಲ್ಲಿ ಪೂಜೆ ಮಾಡಿಸೋದಾಗಲಿ, ಅದು ನೋಡೋದಾಗಲಿ ಅದೇ ನಮ್ಮ ಪುಣ್ಯ. ಹಾಗಾಗಿ ನೀವು ಯಾರೇ ಅಂದ್ಕೊಂಡಿದ್ರು ಅದಕ್ಕೆ ಹೋಗಬೇಕು ಅಂದರೆ ಈ ವರ್ಷನೂ ಹೋಗಿ ಚೆಕ್ ಮಾಡ್ಕೊಳ್ಳಿ. ಇನ್ನೂ 1-2 ದಿನ, ಇನ್ನು ಇವತ್ತು ಎಂಡು, ಆ್ಯಕ್ಚುಲಿ ಫ್ರೈಡೇ ಆಷಾಢ ಎಂಡು, ಅದು ಇವತ್ತು ತನಕ ಇದ್ರೂ ಇರ್ಬೋದು ಓಪನ್ ಆಗಿ ದೇವಸ್ಥಾನ. ಹಾಗಾಗಿ ಪ್ರತಿಯೊಬ್ಬರಿಗೂ ಇದೊಂದು ಇನ್ಫಾರ್ಮೇಷನ್ನ, ಅಂದರೆ ವೆರಿ ಪವರ್ಫುಲ್ ಟೆಂಪಲ್ ಆಗಿರೋದ್ರಿಂದ, ಗೊತ್ತಿಲ್ಲದೆ ಇರೋದು ಇನ್ಫಾರ್ಮೇಷನ್ ಆಗಿರೋದ್ರಿಂದ ಇದೊಂದು ಇನ್ಫಾರ್ಮೇಷನ್ ಪ್ರತಿಯೊಬ್ಬರಿಗೂ ನಾನು ತಿಳಿಸ್ಕೊಟ್ಟಿದ್ದೀನಿ ವೀಕ್ಷಕರೇ. ಪ್ರತಿಯೊಬ್ಬರು ನನ್ನ ಚಾನಲ್ ಲೈಕ್ ಮಾಡ್ಕೊಂಡು ಶೇರ್ ಮಾಡ್ಕೊಳ್ಳಿ. ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ. ಪ್ರತಿಯೊಬ್ಬರು ತುಂಬ ಜನಗಳಿಗೆ ದೇವ್ರ ಬಗ್ಗೆ ನಂಬಿಕೆ ಇರುತ್ತೆ. ಅವ್ರಿಗೆಲ್ಲರಿಗೂ ತುಂಬ ಜನ ನಂಬಿಕೆ ಅಂತೆಲ್ಲ ನಾವು ಇಟ್ಕೊಬೇಕು. ಆ್ಯಕ್ಚುಲಿ ಇಟ್ಕೊಂಡು ಒಳ್ಳೇದಾಗುತ್ತಾ ಬಿಡುತ್ತಾ, ನಾವು ಕೆಟ್ಟದ್ದು ಮಾಡ್ತಾ ಹೋಗ್ತೀವಿ, ದೇವರಂತೂ ಕೆಟ್ಟದ್ದು ಮಾಡಲ್ಲ. ಹಾಗಾಗಿ ಪ್ರತಿಯೊಬ್ಬರಿಗೂ ಇದೊಂದು ಇನ್ಫಾರ್ಮೇಷನ್ ನಾನು ಶೇರ್ ಮಾಡಿದರೆ ದೇವ್ರಿಗೂ ನಂಬಿಕೆ ಇರೋರು, ಎಲ್ಲ ಇಷ್ಟಪಡೋರು ಸಾಯಿಬಾಬನ ಹೋಗಿ ಅವ್ರಿಗೆ ಕಷ್ಟ ಇದ್ದರು ಕೇಳ್ಕೊಂಡ್ಲಿ ಆ ನೆಲಮಳಿಗೆಯಲ್ಲಿರುವಂಥ ದೇವ್ರನ್ನ, ಸಾಯಿಬಾಬಾ ಮಂದಿರನ ವೀಕ್ಷಣೆ ಮಾಡಿ ಅವರಿಗೂ ಒಳ್ಳೇದು ಮಾಡಲಿ ಅಂತ ಕೇಳ್ಕೊಂತ ವಿಡಿಯೋ ಮುಗಿಸ್ತಾ ಇದ್ದೀನಿ ವೀಕ್ಷಕರೇ. ಥ್ಯಾಂಕ್ ಯು ಸೊ ಮಚ್. ಟೇಕ್ ಕೇರ್.